ಅದು ಹೆಂಗಾಗ್ತದಂದ್ರೆ, ಒಂದು ಕನ್ನಡದೊಳಗೆ ಗಾದೆ ಮಾತದಲ್ಲ, ಕ್ವಾಣನ ಮುಂದೆ ನೋಡ್ರಿ ಎಷ್ಟು ಶಾಣೆ ಇರದಿರಿ, ಮೊದಲು ವರ್ಷ ನಿಮ್ಮನ್ನ ಬಿಟ್ರೆ ನೀವೇ ಹೇಳಂಗದಿರಿ. ಕ್ವಾಣನ ಮುಂದೆ ಕಿನ್ನೂರಿ ಬಾರಿಸಿದ್ರೆ ಕೊಂಬ್ಯಾವುದು ಕೊಳಗ್ಯಾವುದು ಅಂತಿತ್ತಂಥದ್ದು. ನೋಡಿ, ಎರಡು ಅರ್ಥ ಸಮಾಜ. ಸುಮ್ಮನೆ ಶಬ್ದ ಬಳಸಿಲ್ಲ, ಎಲ್ಲ ಶಬ್ದಕ್ಕೂ ಒಂದು ಅರ್ಥದ. ಹುಡುಕಬೇಕು, ಅದನ್ನು ಕೆದಕಬೇಕು. ಶಬ್ದದ ಜೊತೆ ಆಟ ಆಡೋದಂತಾರೆ ಇದಕ್ಕೆ. ಬರೀ ಗೊಂಬೆ ಕೂಡ ಆಟ ಆಡೋದಲ್ಲ, ಮೊಬೈಲ್ ಕೂಡ ಆಟ ಆಡೋದಲ್ಲ, ಜೀವನದ ಕೂಡ ಆಟ ಆಡಬೇಕು. ಆಡುವ ಸಲುವಾಗಿಯೇ ಈ ಜೀವನ ಅದ. ನಮ್ಮವರು ಆಟ ಆಡ್ಕೋತಾನೆ ಜೀವನದ ಅರ್ಥ ಮಾಡಿಕೊಂಡ್ರು. ನಮ್ಮಲ್ಲಿ ಹಳ್ಳಿಯೊಳಗೆ ನಾವೆಲ್ಲ ಸಣ್ಣವರಿದ್ದಾಗ ಭಾಳ ಜನ ಹಿರಿಯರು ತಾವಿದ್ದೀರಿ, ತಾಯಂದಿರಿದ್ದೀರಿ. ಈಗಿನ ಮಕ್ಕಳಿಗೆ ಅದೆಲ್ಲ ಗೊತ್ತಿಲ್ಲ. ಭಾಳ ಜನ ಚಿಕ್ಕವರಿದ್ದಾಗ ನಾವು ನೀವು ಆಟ ಆಡೀವಿ. ಅದು ಯಾವ ಆಟ ಗೊತ್ತೇನ್ರಿ? 4-5 ಮಕ್ಕಳು ಓಣ್ಯಾಗ ಒಂದು ಕಡೆ ಎಲ್ಲಾರ ಕೂಡಿದೀವಿ ಅಂದ್ರೆ ಹೊರಗಿಂದೆಲ್ಲ ಜಿಗದಾಡಿ ಕುಣದಾಡಿ ಎಲ್ಲ ಮುಗಿದ ಮೇಲೆ ಕಟ್ಟಿ ಮ್ಯಾಗ ಕುಂತು ಒಂದು ಆಟ ಆಡೋದು. ಆಟ ಹೆಂಗಂದ್ರೆ, ಒಬ್ರು ಹಿಂಗಿಡೋದು, ಒಬ್ರು ಹಿಂಗಿಡೋದು. ಅಂಗೈಗಳನ್ನು ಹಿಂಗಿಡೋದು, ಹಿಂಗೆ ಬೋರ್ಲಿಡೋದು. ಒಬ್ಬರು ಹತ್ತಿ ಕಟ್ಗೆ, ಬತ್ತಿ ಕಟ್ಗೆ, ಬಾವನೋರು, ಬಸವನೋರು, ಕೈ ಕೈ, ಧೂಳುಗೈ, ಪಂಚಮ್, ಪಗಡಿ, ನೆಲಮುಟ್ಟೆ, ದುಡು, ಸೊಂಟೇನು ಸಕ್ಕರೆ ಅಂತ ಆಟ ಇದು. ಇದರೊಳಗೆ ಜೀವನದ ಸಾರವನ್ನೇ ತುಂಬಿ ಹೋಗ್ಯಾರ ನಮ್ಮ ಹಿರಿಯರು. ವಿಚಾರ ಮಾಡಿ, ಎಷ್ಟು ಚಂದ ತತ್ವ ತುಂಬ್ಯಾರ. ವಿಚಾರ ಮಾಡಬೇಕಿಂತ ಮಾತುಗಳನ್ನು ಅವ್ರು ಹೇಳ್ತಾರ. ಹತ್ತಿ ಕಟಗಿ, ಬತ್ತಿ ಕಟಗಿ. ತಾಯಿಯ ಗರ್ಭದಿಂದ ಭೂಮಿಗೆ ನೀನು ಬಿದ್ದಾಗ ನಿನ್ನ ಬದುಕು ಹತ್ತಿ ಕಟಗಿ, ಬತ್ತಿ ಕಟಗಿ. ಚೋಟ ಮಾಂಸದ ಮುದ್ದಿಯಾಗಿ ಬಂದಿದ್ಯೋ ನೀನು. ಈಗೇನು ಕುಂತೀವಲ್ಲ ಟ್ರಿಮ್ಮಾಗಿ ಡ್ರೆಸ್ ಮಾಡ್ಕೊಂಡು ಹಿಂಗೆ ಬಂದೀವಿ ನಾವು ಹೊಟ್ಟೆ ಆಗಲಿ ಅಂತ. ಭೂಮಿಗೆ ಬಿದ್ದಾಗ ಭಾಳ ಮಜಾ ಇದ್ವಿ. ಸ್ವಾದ್ರತ್ತಿ ಬಂದು ಹೇಳಿದ ಮೇಲೆ ಗೊತ್ತಾಗ್ಯದ ಅವಾಗ. ಯವ್ವಾ ಮೂಗು ಮಂಡದ ನೀಟ್ ಮಾಡ, ಕೈ ಸೊಟ್ಟಾಗ್ಯದ ಸೀದಾ ಮಾಡ. ಏನು ಅವ್ವ ಕಷ್ಟಪಟ್ಟು ಸೂಲ್ಗಿತ್ತಿನ ಕರೆಸಿ ಎಣ್ಣೆ ಹಚ್ಚಿ ತಿದ್ದಿ ತೀಡಿ ರೂಪ ಮಾಡಿ ಗೊಂಬಿ ಮಾಡ್ಯಾಳ ಅಂತ ತಿಳ್ಕೊಂಡು ಇಟ್ಟು ಚಂದ್ರಾಮಗಳಾಗಿ ನಾವು ಕುಂತೀವಿ. ವಿಚಾರ ಮಾಡ್ರಿ, ಜೀವನದ ಸತ್ಯ, ಶರೀರದ ಸಂಪತ್ತು ಆಲೋಚನೆ ಮಾಡುವಂಥ ಮಾತುಗಳು. ಹತ್ತಿ ಕಟಗಿ, ಬತ್ತಿ ಕಟಗಿ ಬಂದಿ ಜಗತ್ತಿಗೆ. ಮುಂದೆ ಬೆಳೆದಿ ಯೌವನ ಪ್ರಾಪ್ತಿ ಆಯಿತು, ಜೀವನ ಕಳೀಬೇಕು. ಆವಾಗ ನಿನ್ನ ಜೀವನಕ್ಕೆ ಇಬ್ಬರು ಸಾಕ್ಷಿ ಆದರು, ಭಾವನವರು, ಬಸವನವರು. ಬಸವನವರು ಅಂದ್ರೆ ಇವರೆಲ್ಲ ಕುಂತಾರ ನೋಡ್ರಿ. ಲಗ್ನದಾಗ ಆಶೀರ್ವಾದ ಮಾಡಕ್ಕೆ ಬಂದರು. 100 ವರ್ಷ ಚಂದ ಬದುಕು. ಇವ್ರ ಆಶೀರ್ವಾದ ಒಂದು ಕಡೆ, ಭಾವನವ್ರಂದ್ರೆ ಕೊಟ್ಟವರು ಅವರು ಇವರಿಬ್ಬರು ಕೂಡಿ ಕಲ್ಯಾಣ ಮಾಡಿದರು, ಮದುವೆ ಮಾಡಿದರು. ತಲೆ ಮೇಲೆ ಅಕ್ಕಿ ಕಾಳು ಹಾಕಿದರು. ಹಾಕಿದ ಮೇಲೆ ಸುಮ್ಮನೆ ಆದ್ರೇನು ಇಲ್ಲ, ಏನು ಮಾಡಿದರು? ಕೈ ಕೈ ಹಿಡಿಸಿದರು. ಗಂಡಿಂದು ಹೆಣ್ಣಿಂದು ಕೈ ಕೈ ಹಿಡಿಸಿದ್ರು. ಎಷ್ಟು ಅರ್ಥ ತುಂಬ್ಯಾದ ಇದ್ರೊಳಗೆ. ಕೈ ಕೈ ಹಿಡಿಸಿ ಸುಮ್ಮನೆ ಹೇಳಲಿಲ್ಲ ಅವರು. ಕೈ ಹಿಡ್ಕೊಂಡ್ರೆ ಜೀವನ ನಡೆಯಲ್ಲ, ಸಂಸಾರ ನಡೆಯಲ್ಲ, ಮನೆತನ ನಡೆಯಲ್ಲ. ಆ ಕೈ ಧೂಳುಗೈ. ಕೈ ಕೆಸರಾದರೆ ಬಾಯಿ ಮೊಸರು, ಕಾಯಕವೇ ಕೈಲಾಸ. ದೇವರು ಕೈಗಳನ್ನು ಕೊಟ್ಟಾನ, ದುಡಿ, ಕಾಯಕ ಮಾಡು, ಪರಿಶ್ರಮ ಪಡು. ಅವು ಧೂಳುಗೈ ಆಗಲೋ. ಕುಳಿತು ಊಟ ಮಾಡುವ ಹಕ್ಕು ಈ ಜಗತ್ತಿನೊಳಗೆ, ಸೃಷ್ಟಿಯೊಳಗೆ ಯಾರಿಗೂ ಇಲ್ಲ. ಒಂದು ವೇಳೆ ಕಾಯಕ ಮಾಡದೆ, ಪರಿಶ್ರಮ ಪಡದೆ ನೀನೇನಾದರೂ ಉಂಡು ತಿಂದು ಮಜಾ ಮಾಡಿ ಹೋದಿ ಅಂದ್ರೆ ಆ ಋಣವನ್ನು ತೀರ್ಸಾಕ ಮತ್ತೆ ಈ ಜಗತ್ತಿಗೆ ಹುಟ್ಟಿ ಬರಬೇಕಾಗ್ತದೆ. ಇದು ಕರ್ಮ ಸಿದ್ಧಾಂತ. ಯಾರಿಗೂ ಹಕ್ಕಿಲ್ಲ. ಕಾರಣ, ಈ ಸೃಷ್ಟಿಯಲ್ಲಿ ಪರಮಾತ್ಮ ನಿತ್ಯ ಕಾಯಕವನ್ನು ಮಾಡ್ತಾ ಇದ್ದಾನೆ. ಅವ ಎಂದೂ ಬಿಡುವು ಮಾಡಿಕೊಂಡಿಲ್ಲ, ಅವನಿಗೆ ಎಂದೂ ಸೂಟಿ ಇಲ್ಲ. ಯಾಕೆ?
ನಿತ್ಯ ಬೆಳಗಿನ ಜಾವ ಜಗತ್ತನ್ನು ಬೆಳಗಲು ಸೂರ್ಯ ಬರ್ತಾನ ಎಂದು ಸೃಷ್ಟಿಯಾಗ್ಯದ. ಅಂದಿನಿಂದ ಇಂದಿನವರೆಗೆ ಅವ ಎಂದೂ ತನ್ನ ಡ್ಯೂಟಿ ಬಿಟ್ಟಿಲ್ಲ. ಚಂದಿರ ತನ್ನ ಡ್ಯೂಟಿಯನ್ನು ಬಿಟ್ಟಿಲ್ಲ. ಮೇಘರಾಜ ಮೋಡ ಮಳೆ ಸುರಿಸುವುದನ್ನು ಮರೆತಿಲ್ಲ. ಗಾಳಿ ಬೀಸುವುದನ್ನು ಬಿಟ್ಟಿಲ್ಲ. ಭೂಮಿ ಬೆಳೆಯುವುದನ್ನು ಬಿಟ್ಟಿಲ್ಲ. ಅನ್ನ ಆನಂದವನ್ನು ನೀಡುವುದನ್ನು ಬಿಟ್ಟಿಲ್ಲ. ಈ ಸೃಷ್ಟಿಯೊಳಗೆ ಪರಮಾತ್ಮ ನಿತ್ಯ ಕಾಯಕ ಮಾಡ್ತಾನೆ. ನಮ್ಮಂಗೆ ಹೊಚ್ಕೊಂಡು ಮಲ್ಕೊಂಡ್ರೆ ಕತಿನ ಮುಗೀತದೆ. ಹೊಚ್ಕೊಂಡು ಮಕ್ಕೊಂಡ್ರೆ ಕತಿನ ಮುಗೀತದೆ. ನಮಗೆ ಸಂಡೇ ಬಂದ್ರೆ ಸೂಟಿ, ಅವನಿಗೆ ಸೂಟಿ ಇಲ್ಲ. ಅವ ಎಂದೂ ಸೂಟಿ ಮಾಡಿಲ್ಲ. ಅವ ಒಂದು ವೇಳೆ ಹಿಂಗೆ ಮಾಡಿದ್ನಂದ್ರೆ ಭಾಳ ಬೇಸರ ಆಗ್ಯದಂತ ತಿಳ್ಕೊಂಡು ನಮ್ಮಲ್ಲಿ ಜನಗಳು ನೌಕರಿ ಮಾಡೋರು, ಬೇರೆ ಬೇರೆ ಜಾತಿಯವರು, ಅವರು ಇವರು ಏನೇನೋ ಸೌಲಭ್ಯಗಳನ್ನು ಪಡೆಯುವ ಸಲುವಾಗಿ ಚಲೋ ಬೆಂಗಳೂರಿಗೆ ಹೋದ್ರೆ, ಫ್ರೀಡಮ್ ಪಾರ್ಕ್ನ್ಯಾಗ ಕುಂತ್ರೆ, ಸ್ಟ್ರೈಕ್ ಮಾಡಿದ್ರೆ, ಸ್ಟ್ರೈಕ್ ಅಂತ ಮಾಡ್ತಾರೆ ನೋಡ್ರಿ, ಎಲ್ಲ ಬಂದ್ ಮಾಡ್ತಾರೆ. ಹಂಗೆ ದೇವ್ರು ಏನಾದರೂ ಇವತ್ತೊಂದು ದಿನ ಒಂದು 2 ತಾಸು ಗಾಳಿ ಸ್ಟ್ರೈಕ್, ಬೇರೆ ಏನು ಬೇಡ, 2 ತಾಸು ಗಾಳಿ ಸ್ಟ್ರೈಕ್, ಗಾಳಿ ಬಂದ್ ಮಾಡಿದ ಅಂದ್ರೆ ಹೆಂಗದ ನಮ್ಮ ಕತಿ? ಹೇಳತ್ನೂ ಹೋಗ್ತಾನೆ, ಕೇಳೋರು ಹೋಗಿರಿ. ಭಾಳ ಸೂಕ್ಷ್ಮವಾದ ಸೃಷ್ಟಿಯ ವಿಸ್ಮಯಗಳದಾವ ಇವೆಲ್ಲ. ಬಹಳ ಪ್ರಾಮಾಣಿಕತನದಿಂದ ನಾವು ಚಿಂತನೆ ಮಾಡಬೇಕು. ಹಾಗಾಗಿ ಅವನು ಏನೆಲ್ಲವನ್ನು ಈ ಜಗತ್ತಿನೊಳಗೆ ಸೃಷ್ಟಿಯೊಳಗೆ ಕೊಟ್ಟು ನಮ್ಮನ್ನು ಕಳಿಸ್ಯಾನ. ಅವರು ಬಂದು ಅನುಗ್ರಹ ಮಾಡ್ತಾರ. ಬಾವನವ್ರು ಬಸವನವ್ರು ಕೈ ಧೂಳುಗೈ. ಕಾಯಕ ಮಾಡೋ, ದುಡಿಯೋ, ಆನಂದವಾಗಿರೋ. ಯಾವ ದುಡಿತಾನ ಅವ ಎಂದೂ ಕಷ್ಟದ ಜೀವನವನ್ನು ಕಳೀಲಿಕ್ಕೆ ಸಾಧ್ಯವೇ ಇಲ್ಲ. ಮೈಗಳ್ತನದಿಂದ ಬೇರೆಯವರ ಸೊತ್ತನ್ನು, ಬೇರೆಯವರ ಅನ್ನವನ್ನು ಅಪಹರಿಸಿ ಜೀವನವನ್ನು ಮಾಡಿದ ಅಂದ್ರೆ ಮತ್ತೆ ಏನೇನೋ ಆಗಿ ಬಂದು ಋಣ ತೀರಿಸಬೇಕಾಗ್ತದೆ. ಅದಕ್ಕಾಗಿಯೇ DVG ಅವರು ಬರೀತಾರ, ಋಣವ ತೀರಿಸಬೇಕು, ಈ ಜಗದ ಋಣವ ತೀರಿಸಬೇಕು. ಜಗದಾದಿ ಸತ್ವವನ್ನು ಜಗದೊಳು ಕಾಣುತ್ತ ಋಣವ ತೀರಿಸಬೇಕು. ಭಗವಂತ ಈ ಶರೀರವನ್ನೇನು ಕೊಟ್ಟಾನ, ಈ ಶರೀರದ ಪುಣ್ಯದ ಸಾರ್ಥಕತೆ ಆಗಬೇಕು ಅಂದ್ರೆ ಇದು ಈ ಜಗತ್ತಿನೊಳಗೆ ಸವಿಬೇಕು, ಇದನ್ನು ಖರ್ಚು ಮಾಡಬೇಕು, ಇದನ್ನು ಕಾಯಕದಿಂದ ಬಳಸಬೇಕು, ಇದನ್ನು ಸೇವೆಯಿಂದ ಬಳಸಬೇಕು. ದೇವರು ಕೊಟ್ಟ ಸೃಷ್ಟಿಯ ಅದ್ಭುತವಾದ ಸಂಪತ್ತಿನೊಳಗೆ ಈ ಶರೀರದ ಸಂಪತ್ತು ಏನು ನಮಗೆ ಸಿಕ್ಕದ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಇದನ್ನು ಧರ್ಮದ ದರ್ಶನಕ್ಕಾಗಿಯೇ ಬಳಸ್ಕೊಳ್ಬೇಕು ಅನ್ನುವಂಥ ಸೂತ್ರವನ್ನು ನಮ್ಮ ಹಿರಿಯರು ನಮಗೇನು ಕೊಟ್ಟಾರಲ್ಲ, ಇದರ ಅರಿವಿನ ಪ್ರಜ್ಞೆಯೊಳಗೆ ನಾವು ಜೀವನ ಮಾಡಬೇಕು.